ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಇವತ್ತು ನಮ್ಮಮ್ಮ ಅನ್ನ ಬೇಯಿಸಿಗೆ ಹೋಗ್ತಾ ಇದ್ದಾರೆ. ನೋಡೋಣ. ಎಲ್ಲ ಆಯ್ತು ಹೇಳ್ಬೇಕು ನೀವೇ ಇವಾಗ ಏನು ಮಾಡ್ತಾ ಇದ್ದೀರಾ ಅಂತ. ಏನು ಮಾಡ್ತಾ ಇಲ್ಲ, ಹುಷೆ ನೆನೆಸ್ತಾ ಇದ್ದೀನಿ ಶಿಲ್ಪ. ಸಾಂಬಾರಿಗೆ ಹೊಟ್ಟೆ ಹಸಿತೈತೆ, ಹೊಟ್ಟೆ ಹಸಿತೈತೆ. ಬೇಳೆ ಬೇಯಿಸ್ತಾ ಇದ್ದೀನಿ. ನಾವು ನಾರ್ಮಲ್ ಆಗಿ ಮಾತಾಡಿದ್ರೇನೆ ಸಾಕು. ಮಾತಾಡೋದ್ರಿಂದ ನಾವು ಕೆಲವೊಂದು ಮಿಸ್ಟೇಕ್ ಮಾಡಿದ್ರೆ ತುಂಬಾ ಕಷ್ಟವಾಗುತ್ತೆ. ಅದಕ್ಕೆ ನಾರ್ಮಲ್ ಆಗಿ ಮಾತಾಡ್ಕೊಂಡು ನಾವು ಯೂಟ್ಯೂಬ್ ತೆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದ ನಮ್ಮ ಮಗಳು. ನಾನು ದೋಸೆ ಸುಡಬೇಕು, ನಂಗೆ ಹೊಟ್ಟೆ ಹಸಿತೈತೆ. ಆದ್ರೆ ನಾನು ದೋಸೆ ಸುಡಬೇಕು. ನಾನು ಸಾಂಬಾರ್ ಮಾಡ್ಬಿಡ್ತೀನಿ, ವೇಟ್ ಮಾಡೋರು ಅಂತ ಹೇಳ್ತಾ ಇದ್ದೀನಿ. ದೋಸೆ ಮಗಳಿಗೆ ನೀವು ನಮ್ಮ ಥರನೇ ಯಾರು ತಾಯಿ ಮಗಳು ಈ ಥರ ಇದ್ದೀರೋ ಮನೆಯಲ್ಲಿ ನಮ್ಮ ಥರನೇ ಮಾತಾಡಿಕೊಂಡು ಕಿತ್ಲಾಡ್ಕೊಂಡು ದೋಸೆ ಆಗಲಿ, ರೈಸ್ ಐಟಮ್ ಆಗಲಿ, ಟಿಫನ್ ಐಟಮ್ ಆಗಲಿ ಮಾಡ್ತೀವಿ ಅಂತ ಹೇಳೋರು ಯಾರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಈ ಕಡೆ ಸ್ಟವಲ್ಲಿ ಆನ್ ಮಾಡಪ್ಪ, ಈ ಕಡೆ ಸ್ಟವಲ್ಲಿ ಆನ್ ಮಾಡು. ಬೇಳೆ ಮಸಿಯಕ್ಕೆ ಇದು ಎತ್ಕೊ, ಏನೋ ಮತ್ತೆ ಎತ್ಕೊ. ದೋಸೆ ಸುಡ್ತಾ ಇದ್ದಾಳೆ ನನ್ನ ಮಗಳು. ನಾನು ಹುಳ್ಸೆಹಣ್ಣ ಇದು ಮಾಡ್ತಾ ಇದ್ದೀನಿ, ಏನು ಸಾಂಬಾರ್ಗೆ ಹುಳ್ಸೆಹಣ್ಣು ಚಿಮುಕ್ತಾ ಇದ್ದೀನಿ. ಏನಿಲ್ಲ. ಹಾಲು ಕಾಯಿಸಿಟ್ಟಿದ್ವಿ, ಅದನ್ನ ನೋಡ್ತಾ ಇದ್ದಾಳೆ. ಹಾಲು ಕಾಯಿಸಿಟ್ಟಿದ ನಂತರ ಏಡು ಅದರಲ್ಲಿ ಎಪ್ಪಿದೆಯಲ್ಲ ಆ ಕೆನೆಗಳು, ಆ ಕೆನೆನ ನೋಡ್ತಾ ಇದ್ದಾಳೆ. ನಾವು ಗಟ್ಟಿಯಾಗಿ ಮಾತಾಡಬೇಕು, ಧೈರ್ಯವಾಗಿ ಮಾತಾಡಬೇಕು ಅನ್ನೋದೇ ಒಂದು ಉದ್ದೇಶಕ್ಕೋಸ್ಕರ ಯೂಟ್ಯೂಬ್ ಓಪನ್ ಮಾಡಿದ್ವಿ. ಅದು ಏನು ಎತ್ತಂತ ನಮ್ಗೆ ಇದುವರೆಗೂ ಆಯ್ತು ಗೊತ್ತಾಗ್ತಾ ಇಲ್ಲ. ಬೇರೆಯವ್ರು ಯಾರು ಗೊತ್ತಿರೋದೇ ಹೆಂಗ್ ನೋಡೋದು ಅಂತ ಸ್ವಲ್ಪ ಜಾಸ್ತಿ ಮೂಳೆ ಓಡ್ಸೋಕೆ ಆಗ್ತಲ್ಲ. ನಿಮ್ಮ ಮುಖಾಂತರ ಅಟ್ಲೀಸ್ಟ್ ಸಬ್ಸ್ಕ್ರೈಬರ್ಸ್ನ ನೋಡ್ಬೋದು ಅಂತ ಹೆಲ್ಪ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ನಮ್ಗೆ ಗೊತ್ತಾಗದೇ ಇರೋದನ್ನ ದಯವಿಟ್ಟು ಹೇಳ್ಕೊಡಿ. ನಾವೇನೋ ಮಿಸ್ಟೇಕ್ ಮಾಡಿರೋದನ್ನ ನಾವೇನೋ ಕರೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ಕೊಡ್ತಾರೆ. ಮಿಸ್ಟೇಕ್ ಮಾಡಿದರೆ ಹೇಳಿ. ಸ್ವಲ್ಪ ಜನ ಅಲ್ಲ, ನಮ್ಗೆ ಗೊತ್ತಾಗಿಲ್ಲ. ನಾವು ಮಾತಾಡೋದನ್ನಾದ್ರೂ ಅಟ್ಲೀಸ್ಟ್ ನಾವು ಮತ್ತೆ ಕೇಳ್ಬೋದು, ಮತ್ತೆ ಮಿಸ್ಟೇಕ್ ಮಾಡಿರೋದನ್ನ ನಾವು ಕರೆಕ್ಟ್ ಮಾಡ್ಕೋಬೋದು ಅಂತ ಅಂದ್ಕೊಂಡು ನಾವು ಆಗ್ತಾ ಇದ್ದೀವಿ. ಅದು ಅಲ್ಲದೆ ಯೂಟ್ಯೂಬ್ ಮಾಡೋದು ನಮ್ಗೆ ಗೊತ್ತಿಲ್ಲ. ತಿಳ್ಕೊಬೇಕು ಅಂತ ಯೂಟ್ಯೂಬ್ ಮಾಡೋದನ್ನ ತಿಳ್ಕೊಬೇಕು. ಯೂಟ್ಯೂಬ್ ಮಾಡೋದನ್ನ ತಿಳ್ಕೊಬೇಕು ಅಂತ ನನಗೂ ಮಗಳಿಗೆ ನಮಗೂ ಗೊತ್ತಾಯ್ತಲ್ಲ. ನನಗೂ ಮಗಳಿಗೂ ನಿಮ್ಗೆ ಯಾರ್ಯಾರಿಗೆ ಗೊತ್ತಿದೆಯೋ ಅವ್ರು ದಯವಿಟ್ಟು ಹೇಳಿ. ದೋಸೆ ಕೊಡ್ತೀನಿ ಅಂತ ಇದ್ದಾಳೆ. ಸ್ವಲ್ಪ ಯಾಕೋ ಶರೀರದಲ್ಲಿ ತುಂಬಾ ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು. ಸೊಲ್ಯೂಷನ್ ಕೊಡಿ. ಯಾಕಂದ್ರೆ ಈಗ ತುಂಬಾ ಜನಗಳಿಗೆ ಟೀ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು, ಕಾಫಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು, ಏನ್ ಕುಡಿದ್ರು ಗ್ಯಾಸ್ಟ್ರಿಕ್. ಏನಾದ್ರೂ ಹೇಳ್ತಾ ಇರ್ತಾರೆ. ನಿಮಗೆ ಏನ್ ಗೊತ್ತಿದೆಯೋ ದಯವಿಟ್ಟು ಹೇಳಿ, ತಿಳಿಸ್ಕೊಡಿ. ಆಮೇಲೆ ಖಾರನೂ ತಿನ್ನಕ್ಕಾಗಲ್ಲ, ಖಾರ ತಿಂದ್ರೂ ಗ್ಯಾಸ್ಟ್ರಿಕ್ಕು. ಏನ್ ತಿಂದ್ರು ಕಾಯಿಲೆ ಅಂತಾನೆ ಬರ್ತವ್ರಿ. ಏನಂತ ಗೊತ್ತಾಯ್ತಲ್ಲ. ಅಲ್ಲಿ ಒಂದು ದೋಸೆ ಸುಡಕ್ಕೆ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಒಂದು ದೋಸೆ ರೋಸ್ಟ್ ಆಗ್ತೈತೆ. ಅದಕ್ಕಂತ ಒಂದು ಸ್ವಲ್ಪ ಪಲ್ಯ, ಏನದು ಟೊಮೆಟೊ ಚಟ್ನಿ ಇದೆ. ಅದು ಓಪನ್ ಮಾಡೋಕ್ಕೆ ಟೆಕ್ನಿಕ್ ನೋಡಿ, ಟೊಮೆಟೊ ಚಟ್ನಿ ಬೆಳಿಗ್ಗೆ ಮಾಡಿರೋದು ಟೆಕ್ನಿಕ್ ಇದು. ಟೆಕ್ನಿಕ್ ಅನ್ನೋದು ಯೂಸ್ ಮಾಡೋದು ಬೇಡ. 4 ಮಿನಿಟ್ಸ್ ಆಗ್ಬಿಟ್ಟಿದೆ ವಿಡಿಯೋ ಎತ್ತಿ. ನಾನು ಜಾಸ್ತಿ ಎತ್ತಬೇಕು ವಿಡಿಯೋನ. ಜಾಸ್ತಿ ಎತ್ತಬೇಕಾ? ಎಷ್ಟು ನಿಮಿಷ ಮಾತಾಗೋದು ಒಂದು ವಿಡಿಯೋನ
12 ಮಿನಿಟ್ಸ್ 13 ಮಿನಿಟ್ಸ್ ಮಾಡ್ತಾನೆ 4 ಮಿನಿಟ್ಸ್ಗೆ ಎಷ್ಟು ನಿಮಿಷ ಅಂತ ಹೇಳ್ತಾರೆ. ಹೌದಾ? ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ, ಹಂಗಾಗಿ ನಾವು ಹೇಳ್ಕೊತಾ ಇದೀವಿ. ಗೊತ್ತಾದ ಸ್ವಲ್ಪ ತಿಳಿಸ್ಕೊಡಿ ಸಬ್ಸ್ಕ್ರೈಬರ್ಸ್ ಹೆಂಗೆ ಅಂತ, ಅದು ತುಂಬ ರಿಕ್ವೆಸ್ಟಿಂಗ್ ನಾವು. ನಮ್ಗೆ ಗೊತ್ತಾಗ್ತಾ ಇಲ್ಲ ಹೆಂಗ್ ಮಾತಾಡ್ಬೇಕು ಅನ್ನೋದು ಕೂಡ. ನಾರ್ಮಲ್ ಆಗಿ ಮಾತಾಡೋಣ ಅಂತ ನಮ್ಮ ಐಡಿಯಾದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ದೇಶದಲ್ಲಿ ಫಸ್ಟೇ ಸ್ಲೀಪಿ ಮೂಡ್ ನಾವಲ್ಲ ಇವಾಗಲೂ. ಈ ಬಿಸಿಲಿಗೆ ನಮಗೆ ಇಬ್ಬರೇ ಕೂಡ ಕರೆಕ್ಟಾಗಿ ಬರ್ತಾರೆ ಅಂತ ಇವತ್ತು. ಸ್ಲೀಪಿಂಗ್ ಮೂಡ್ ಅಂತ ಹೇಳ್ಬಿಟ್ಟಲ್ಲ ಮತ್ತೆ ಸ್ಟ್ರಿಕ್ಟ್ನ ಹೇಳ್ಬಾರ್ದಲ್ಲ. ಇಂಗ್ಲೀಷ್ ಅಲ್ವಾ ಕೇಳಿಸ್ಕೊಂಬಂದಮ್ಮ, ಇಂಗ್ಲೀಷ್ ಕಡೆ ಇದ್ದೀವಿ ನಾವು ಬೆಳ್ಳುಳ್ಳಿ ಹಾಕ್ಬೇಕಾಗಿತ್ತು, ಬೆಳ್ಳುಳ್ಳಿ ಹಾಕ್ಬೇಕಾಗಿತ್ತು ಮರ್ತ್ಬಿಟ್ಟೆ. ಗೊತ್ತಾಗೆಲ್ಲಾನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕಾಗಿತ್ತು ಮರ್ತ್ಬಿಟ್ಟಿದ್ದೀನಿ. ಏನು ಮಾಡ್ತಾ ಇದ್ದಾರೆ ನೋಡಿ, ಫುಲ್ ಹೊಗೆ ಬರ್ತಾ ಇದೆ. ಅದು ಫಸ್ಟ್ ದೋಸೆ ರೆಡಿ, ಫಸ್ಟ್ ದೋಸೆ ರೆಡಿ. ದೋಸೆ 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 ಎಲ್ಲಿ ಕನ ಜಾಗನೇ ಇಲ್ಲ. ತೀರಿಸ್ಬಿಟ್ಟಿದ್ದಾರೆ ನಮ್ಮಮ್ಮ ಸಾಂಬಾರು ಮಾಡಕ್ಕೆ ಹೋಗ್ಬಿಟ್ಟು. ಗ್ಯಾಸ್ನ ಆನಲ್ಲೇ ಬಿಟ್ಬಿಟ್ಟು ತೀರಿಸ್ಬಿಟ್ಟಿದ್ದಾರೆ ನಮ್ಮಮ್ಮ. ಫುಲ್ ಹೊಗೆ ಬರ್ತಿದೆ. ಈಗ ಎಲ್ಲ ಎಸ್ಕೇಪ್ ಆದ್ರೆ ಗೊತ್ತಿಲ್ಲ, ನನ್ ಬಿಟ್ರೆ ಎಲ್ಲ ಎಸ್ಕೇಪ್ ಆಗ್ಬಿಟ್ಟು ಮಾತಾಡ್ಬಾರ್ದು, ಎಸ್ಕೇಪ್ ಅಂತ ಎಲ್ಲ ವರ್ಡ್ ಯೂಸ್ ಮಾಡಬಾರ್ದು. ಎಲ್ಲೋ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಹಂಗಂತಲ್ಲ. ಮಾತಾಡಕ್ ಬಂದಿಲ್ಲ ಅಂದ್ರೆ ಮಾತಾಡಕ್ ಬಂದಿಲ್ಲ, ಕೆಲವೊಂದು ಮಿಸ್ಟೇಕ್ ಅಂತ ಹೇಳ್ಬೋದು. ಇನ್ನು ಮಕ್ಳು ಸ್ಕೂಲಿನ ಮಕ್ಳ ತರನೇ ಮಾತಾಡ್ಕೊಂಡಿರೋದು ಅಂತ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋಲಿ ಮಾಡೋಣ.